ಅತಿಥಿಗಳನ್ನು ಬರಮಾಡ್ಕೊಂಡ್ಬಿಡ್ತೀನಿ. ಅದಾದ ನಂತರ ಚರ್ಚೆಯನ್ನು ಆರಂಭ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಜೊತೆಗೆ ದಿವ್ಯಾ ಚಂದ್ರಾಧರ್ ಇದ್ದಾರೆ, ಬಯೋ ಸೈಂಟಿಸ್ಟ್. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಸುದರ್ಶನ್ ಬಲ್ಲಾಳ್ ಅವರಿದ್ದಾರೆ, ನೆಪ್ರೋಲಾಜಿಸ್ಟ್, ರಾಜ್ಯ ಟಾಸ್ಕ್ ಫೋರ್ಸ್ನ ಕಮಿಟಿ ಅಧ್ಯಕ್ಷರು ಕೂಡ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೆರಿ ಥ್ಯಾಂಕ್ಫುಲ್ ಸರ್. ಇನ್ನು ಡಾಕ್ಟರ್ ಜಗದೀಶ್ ಹಿರೇಮಠ ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ನಮಸ್ತೆ ಸರ್. ಜಗದೀಶ್ ಹಿರೇಮಠ ಅವರು ಕೂಡ ಇದ್ದಾರೆ, ಡಾಕ್ಟರ್. ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ವೆಲ್ಕಮ್. ಮೊದಲನೇದಾಗಿ ಸುದರ್ಶನ್ ಬಲ್ಲಾಳ್ ಸರ್ನ ಕೇಳ್ತೀನಿ. ಸರ್, ನೀವು ಈಗ ಕೇಳ್ತಾ ಇದ್ದಿದ್ದ ಹಲವು ರೀತಿಯಾದಂಥ ಮೊನ್ನೆ ನಿನ್ನೆಯಿಂದ ಎಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇದೆ, ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ಸುದರ್ಶನ್ ಸರ್, ಲಸಿಕೆ ಬಗ್ಗೆ ದಯವಿಟ್ಟು ಒಂಚೂರು ಹೋಲ್ಡ್ ಮಾಡಿಸ್ತಾ ಇದ್ದೀನಿ ಸರ್, ನಿಮ್ಮ ಜೊತೆಗೆ ಮಾತಾಡ್ತೀನಿ. ಒಂದೇನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತೆ, ಉಳಿದಂಥ ಚರ್ಚೆಯನ್ನು ಮಾಡ್ತೀನಿ ನಿಮ್ಮ ಜೊತೆಗೆ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸೊ ಸಂಕ್ರಾಂತಿಗೂ ಮೊದಲೇ ಈಗ ಲಸಿಕೆ ಬರ್ತಾ ಇದೆ, 13ನೇ ತಾರೀಕಿನಿಂದ ಬರ್ತಾ ಇದೆ. ಈಗ ಬರ್ತಾ ಇರುವಂಥ ಮತ್ತೊಂದಿಷ್ಟು ಮಾಹಿತಿ, ಅದರಲ್ಲಿ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಅಪ್ಡೇಟ್ಸ್ ಏನು ಅಂತ ನೋಡ್ಬಿಡೋಣ. ದೇಶದ 4 ಕಡೆಗಳಲ್ಲಂತೂ ಲಸಿಕೆ ಡಿಪೋವನ್ನು ಮಾಡ್ಕೊಂಡಿದ್ದಾರೆ. 4 ಕಡೆಯಿಂದನೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 37 ಲಸಿಕಾ ಸಂಗ್ರಹ ಕೇಂದ್ರಗಳನ್ನು ಸ್ಥಾಪನೆಯನ್ನು ಮಾಡ್ಕೊಂಡಿದ್ದಾರೆ. ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಲಸಿಕೆಗೆ ನೋಂದಾಯಿಸಿಕೊಂಡವರಿಗೆ ಸಂದೇಶ ಕೂಡ ಬರುತ್ತೆ, ಯಾರೆಲ್ಲ ನೋಂದಾಯಿಸಿಕೊಂಡಿದ್ದಾರೆ. ದೇಶದ 12 ಭಾಷೆಗಳಲ್ಲಿ ಈ ಸಂದೇಶ ರವಾನೆ ಆಗುತ್ತೆ. ಲಸಿಕೆಗೆ ನೋಂದಾಯಿಸಿಕೊಂಡವರಿಗೆ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗುತ್ತೆ. ಸೊ ಈಗ ಬರ್ತಾ ಇರುವಂಥ ಮಾಹಿತಿ, 3ನೇ ಹಂತದ ಕ್ಲಿನಿಕಲ್ ಟ್ರಯಲ್ಸ್ ಪೂರ್ಣಗೊಂಡಿಲ್ಲ. ಸೊ ಕೋವ್ಯಾಕ್ಸಿನ್ ವಿಚಾರದಲ್ಲಿ ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅನುಮಾನಗಳೇನು ಅಂತ ನೋಡ್ತಾ ಹೋಗ್ಬಿಡೋಣ. ಪ್ರಯೋಗದ ಮೊದಲು 2ನೇ ಹಂತದ ವರದಿ ಬಗ್ಗೆ ಈಗ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಸೊ ಪ್ರಯೋಗದ ಮೊದಲು 2ನೇ ಹಂತದ ವರದಿಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆತುರದಲ್ಲಿ ಏನಾದರೂ ಮಾಡಿಬಿಟ್ರಾ ಅನ್ನೋ ಅನುಮಾನಗಳಿದೆ. ಇನ್ನೊಂದು ಕಡೆಗೆ ಕೋವ್ಯಾಕ್ಸಿನ್ ಟ್ರಯಲ್ನ ಮಧ್ಯಂತರ ವರದಿಯೂ ಬಿಡುಗಡೆಯಾಗಿಲ್ಲ. ಯಾಕೆ ಬಿಡುಗಡೆಯಾಗಲಿಲ್ಲ ಅಂತ ಪ್ರಶ್ನೆಗಳನ್ನು ದೇಶದಲ್ಲಿ ಎತ್ತಾ ಇದ್ದಾರೆ. ಹಲವು ರೀತಿಯಾದಂಥ ಅನುಮಾನಗಳನ್ನು ವ್ಯಕ್ತ ಇದ್ದಾರೆ. ಅದು ರಾಜಕೀಯವಾಗಿಯೂ ಆಗಿರ್ಬೋದು, ಹಲವು ರೀತಿಯಾದಂಥ ವಿಜ್ಞಾನಿಗಳು ಆಗಿರ್ಬೋದು, ಹಲವು ರೀತಿಯಾದಂಥ ಡಾಕ್ಟರ್ಸ್ಗಳು ಎತ್ತಾ ಇದ್ದಾರೆ. ಸೊ ಕೋವ್ಯಾಕ್ಸಿನ್ ಪರಿಣಾಮ ಯಾವ ರೀತಿಯಾಗಿದೆ, ಸೊ ಈಗ ಆಗದ ದತ್ತಾಂಶ ಏನಿದೆ ಅದು ಯಾವುದೂ ಕೂಡ ಮಾಹಿತಿಗಳು ಸಿಗ್ತಾ ಇಲ್ಲ. ಹಾಗಾಗಿ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಅದು ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ ಅಂತ. DCGಯ ಮಧ್ಯಂತರ ವರದಿ ಸಲ್ಲಿಸಿಲ್ಲ ಅಂತ ಭಾರತ್ ಬಯೋಟೆಕ್ ಕೂಡ MDನೇ ಹೇಳಿಕೊಂಡಿದ್ದಾರೆ, ನಾವಿನ್ನೂ ಕೊಟ್ಟಿಲ್ಲ ಅವರಿಗೆ ಅಂತ ಹೇಳಿ. ಹಾಗಿದ್ದಾಗ ಹೇಗೆ ಇವರು ಪರ್ಮಿಷನನ್ನು ಕೊಟ್ಬಿಟ್ರು ಇದಕ್ಕೆ ಅಂತ ಚರ್ಚೆ ಆಗ್ತಾ ಇದೆ. ಗೊತ್ತಿಲ್ಲ ಎಲ್ಲಿಗೆ ಹೋಗುತ್ತೆ. 3ನೇ ಹಂತದ ಪ್ರಯೋಗ ಪೂರ್ಣಗೊಳ್ಳದೇನೆ ಅನುಮತಿಯನ್ನು ಹೇಗೆ ಕೊಟ್ಬಿಟ್ರು, ಇದು ನಿಯಮಗಳ ಉಲ್ಲಂಘನೆ ಅಲ್ವಾ? ಸಾಮಾನ್ಯವಾಗಿ ಲಸಿಕೆಯನ್ನು ಕೊಡಬೇಕು ಅಂದರೆ ಮೊದಲು ಮತ್ತು 2ನೇ ಹಂತ 3ನೇ ಹಂತದಿರುತ್ತೆ. ಅದನ್ನು ಕೂಡ ಕೇಳ್ತೀನಿ ನಾನು ವೈದ್ಯರ ಬಳಿ. ಮೊದಲನೇ ಹಂತದಲ್ಲಿ ಏನು ಗಮನಿಸ್ತಾರೆ, 2ನೇ ಹಂತದಲ್ಲಿ ಏನು ಗಮನಿಸ್ತಾರೆ, 3ನೇ ಹಂತದಲ್ಲಿ ಏನು ಗಮನಿಸ್ತಾರೆ, ಯಾಕೆ 3ನೇ ಹಂತ ಪೂರ್ತಿಯಾಗಿ ಕಂಪ್ಲೀಟ್ ಆಗಬೇಕು, ಏನು ಪೂರ್ಣ ಪ್ರಮಾಣದಲ್ಲಿ ಅದರಲ್ಲಿ ಮಾಹಿತಿ ಸಿಗುತ್ತೆ, 2ನೇ ಹಂತ ಕಂಪ್ಲೀಟ್ ಆದ ನಂತರ 3ನೇ ಹಂತ ಮಾಡದೇ ಇದ್ರೆ ಯಾವ ಮಾಹಿತಿ ಅಪೂರ್ಣವಾಗುತ್ತೆ, ಎಲ್ಲ ಅನುಮಾನಗಳು ಜನಸಾಮಾನ್ಯರಲ್ಲಿದೆ. ಕಾರಣ ಒಂದಿಷ್ಟು ಜನ ಅದಕ್ಕೆ ಅನುಮಾನಗಳನ್ನು ಹುಟ್ಟಿಸಿರೋದ್ರಿಂದ ಜನರಲ್ಲಿ ಅನುಮಾನಗಳು, ಒಂದು ಸಲ ಅನುಮಾನದ ಬೀಜ ತಲೆಯಲ್ಲಿ ಉಟ್ಕೊಂಡ್ಬಿಟ್ರೆ ಅದು ಅನುಮಾನ ಹಾಗೆ ಇರುತ್ತೆ. ಅದಾಗೋದು ಬೇಡ ಅನ್ನೋದಕ್ಕೇನೆ ಪಬ್ಲಿಕ್ ಟಿವಿ ಕಳಕಳಿಯಿಂದಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇರೋದು. ಸೊ ಲಸಿಕೆಯ ಕಾರ್ಯಕ್ಷಮತೆ ಬಗ್ಗೆ ಈಗ ನಿಖರವಾಗಿ ತಿಳಿದಿಲ್ಲ ಅನ್ನೋದು ಮಗದೊಂದು ಕಡೆಗೆ ಬರುತ್ತೆ. ಲಸಿಕೆ ಸುರಕ್ಷತೆ ಮತ್ತು ಪರಿಣಾಮದ ಬಗ್ಗೆ ರಾಜಕೀಯ ಮುಖಂಡರು ಹಲವು ರೀತಿಯಾದಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ರಾಜಕೀಯ ಮುಖಂಡರಿಗೆ ಉತ್ತರ ಕೊಡೋ ಅಗತ್ಯತೆ ಇಲ್ಲ, ಅವರು ರಾಜಕೀಯವನ್ನು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಜನರಿಗೆ ಉಟ್ಕೊಂಡಿರುವಂಥ ಅನುಮಾನ, ಅವ್ರಿಗೊಂದಿಷ್ಟು ಧೈರ್ಯವನ್ನು ತುಂಬುವಂತಹ ಸಲುವಾಗಿ ಇದನ್ನು ಮಾಡ್ತಾ ಇದ್ದೀವಿ. ರಾಜಕೀಯ ನಾಯಕರು ಅವರ ರಾಜಕೀಯವನ್ನು ಮಾಡ್ಕೊಂಡಿರ್ತಾರೆ. ಸೊ ಇನ್ನು ಕೋವ್ಯಾಕ್ಸಿನ್ ಲಸಿಕೆ ಬಳಕೆಗೆ ಸಂಪೂರ್ಣ ಸೇಫ್ ಅನ್ನೋದನ್ನು ಭಾರತ್ ಬಯೋಟೆಕ್ ಹೇಳ್ಕೊಳ್ತಾ ಇದೆ. ಈ ವ್ಯಾಕ್ಸಿನನ್ನು ತಯಾರು ಮಾಡಿರೋದು ಸಂಪೂರ್ಣವಾಗಿ ಸೇಫ್ ಆಗಿದೆ ಅಂತ. ಬಟ್ ಅನುಮಾನ ಬರ್ತಾ ಇರೋದು 3ನೇ ಹಂತ ಇಲ್ಲದೇನೆ ನೀವು ಹೇಗೆ ಮಾಡ್ತಾ ಇದ್ದೀರಾ ಅಂತ. ಸೊ ಕೋವ್ಯಾಕ್ಸಿನ್ ಸುರಕ್ಷಿತ, 12 ದೇಶಗಳಲ್ಲಿ ಟ್ರಯಲ್ಸ್ ಅನ್ನು ಮಾಡಲಾಗಿದೆ. ಭಾರತ ಅಷ್ಟೇ ಅಲ್ಲ, ಬ್ರಿಟನ್, ಪಾಕಿಸ್ತಾನ, ನೇಪಾಳ, ಬಾಂಗ್ಲಾ ಸೇರಿ ಒಟ್ಟು 12 ದೇಶಗಳಲ್ಲಿ ಇದನ್ನು ಟ್ರಯಲ್ಸ್ ಅನ್ನು ಮಾಡಿದ್ದೀವಿ ಅಂತ ಅವರು MD ಹೇಳ್ಕೊಂಡಿದ್ದಾರೆ. 25,000 ಮಂದಿಯ ಕ್ಲಿನಿಕಲ್ ಟ್ರಯಲ್ ಆಗಿದೆ ಅಂತ ಹೇಳಿ ನಾನು ಕೇಳ್ತಾ ಇದ್ದಿದ್ದು ಹೈಯೆಸ್ಟ್ ಇದೆ ಅಂತ ಅನಿಸ್ತಾ ಇದೆ. ಈ ಲಸಿಕೆ ಈ ರೀತಿ ಇಷ್ಟೊಂದು ಪ್ರಮಾಣದಲ್ಲಿ ಟ್ರಯಲ್ ಅನ್ನು ಮಾಡಿರುವಂಥ ಲಸಿಕೆಯಲ್ಲಿ ಇದೇ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನಾನು ಕೇಳ್ತೀನಿ ಅದರ ಆಮೇಲೆ. ಲಸಿಕೆಯನ್ನು ICMR ಕೂಡ ಅನುಮೋದಿಸಿದೆ ಅಂತ ಹೇಳ್ತಾ ಇದ್ದಾರೆ. ಕೋವ್ಯಾಕ್ಸಿನ್ನ 3ನೇ ಹಂತದ ಪ್ರಯೋಗಗಳು ನಡೀತಾ ಇದೆ, ಅದು ಮಾರ್ಚ್ ವೇಳೆಗೆ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ಅವರೇ ಹೇಳ್ಕೊಂಡಿದ್ರು ಡಿಸೆಂಬರ್ ವೇಳೆಯಲ್ಲಿ. ಕೋವ್ಯಾಕ್ಸಿನ್ ಬಗ್ಗೆ ಅಂತಾರಾಷ್ಟ್ರೀಯ ಜರ್ನಲಲ್ಲಿ 70ಕ್ಕೂ ಹೆಚ್ಚು ಆರ್ಟಿಕಲ್ ಪ್ರಕಟವಾಗಿದೆ. ಇದು ಎಷ್ಟು ಸೇಫು, ಏನದು ಅನ್ನೋದನ್ನು ಅವರು ಹೇಳ್ಕೊಳ್ತಾರೆ MD ಅವರು, ಭಾರತ್ ಬಯೋಟೆಕ್ನ MD ಅವರು. ಸೊ ಭಾರತ್ ಬಯೋಟೆಕ್ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ನಾವೇನಿದು ಫಸ್ಟ್ ಟೈಮ್ ಲಸಿಕೆಯನ್ನು ಉತ್ಪಾದನೆ ಮಾಡ್ತಾ ಇಲ್ಲ, ಹಿಂದೆ 16 ಲಸಿಕೆಗಳನ್ನು ಉತ್ಪಾದನೆ ಮಾಡಿರೋದಿದೆ ನಾವು. ಇದು ಫಸ್ಟ್ ಅಲ್ಲ, ನಮಗೆ ಗೊತ್ತಿದೆ ಇದರ ಒಳ್ಳೆಯದೇನು ಅಂತ ಹೇಳಿ. ಎಸ್, ಚರ್ಚೆಯನ್ನು ಮಾಡೋಣ. ನಾನು ಮೊದಲೇದಾಗಿ ಕೇಳ್ತಾ ಇದ್ದೆ ಸುದರ್ಶನ್ ಬಲ್ಲಾಳ್ ಸರ್ನ.
ಸರ್, ನೀವು ಎರಡು ಮೂರು ದಿನಗಳಿಂದ ಈ ಚರ್ಚೆ ಆಗ್ತಾ ಇರೋದನ್ನ ತಾವು ಗಮನಿಸಿದಿರಾ ಅಂತ ಅನ್ಕೊಳ್ತೀನಿ, ಇನ್ನು ನಿಮ್ಮ ಬಿಸಿ ಶೆಡ್ಯೂಲ್ನಲ್ಲೂ ಕೂಡ. ಯಾಕೆ ಈ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಈ ವ್ಯಾಕ್ಸಿನ್ ಸರ್? ಇವಾಗ ನಾನು ಖಂಡಿತವಾಗಿ ಇದರ ಬಗ್ಗೆ ಓದಿದ್ದೀನಿ, ಮತ್ತೆ ನಿಮ್ಮ ಟಿವಿಯಲ್ಲೂ ನೋಡಿದ್ದೀನಿ. ಹಾಗೇನು ನಮ್ಮ ಡಾಕ್ಟರ್ಸ್ ಕಮ್ಯುನಿಟಿ ಅವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಆದ್ರೆ ನನ್ನ ವಿಚಾರದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಸಂಗತಿ ಏನಂದ್ರೆ, ಈ ವ್ಯಾಕ್ಸಿನ್ ಬಂದಿದೆ ಇಂಡಿಯಾಕ್ಕೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಹೆಚ್ಚಾದ ಕಂಟ್ರಿಲಿ ಇಷ್ಟು ಬೇಗ ವ್ಯಾಕ್ಸಿನ್ ಬರೋದಿಲ್ಲ, ನಮ್ಮ ದೇಶದಲ್ಲಿ ಬಂದಿದೆ. 2 ತರ ವ್ಯಾಕ್ಸಿನ್ ಬಂದಿದೆ, ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್. ಈಗ ಜನರು ತುಂಬಾ ಈ ಕೋವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ನಾನು ಏನು ಹೇಳ ಬಯಸುತ್ತೇನೆ ಅಂದರೆ, ICMR ಒಂದು ಬಹಳಷ್ಟು ಪ್ರತಿಷ್ಠಾ ಆರ್ಗನೈಸೇಷನ್, ನಮ್ಮ ದೇಶದ್ದು ರಿಸರ್ಚ್ ಆರ್ಗನೈಸೇಷನ್. ಸೊ ICMRನವರು ಈ ಟ್ರಯಲ್ ಅಲ್ಲಿ ಸೂಪರ್ವೈಸ್ ಮಾಡಿದ್ದಾರೆ. ಹಾಗನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಅನುಮೋದಿಸಿದೆ. ಮತ್ತೆ ನೀವು ನಿನ್ನೆ ನಮ್ಮ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸಸ್ ಡೈರೆಕ್ಟರ್ ಹೇಳಿದ್ದನ್ನು ಕೇಳಿರ್ಬೋದು, ಇದು ವ್ಯಾಕ್ಸಿನ್ ಬ್ಯಾಕಪ್ ಆಗಿ ಇರುತ್ತೆ ಅಂತ. ಸೊ ನಾನು ಖಂಡಿತವಾಗಿಯೂ ಭರವಸೆ ಇಡ್ತೇನೆ ICMR ಅಲ್ಲಿ ಮತ್ತೆ ಗವರ್ಮೆಂಟ್ ಅಲ್ಲಿ. ಹಾಗಾಗಿ ಅವರು ಯಾವ ಲಸಿಕೆ ಜನರಿಗೆ ಸೇಫ್ ಅಲ್ವಾ ಅದನ್ನು ಅವರು ಬಿಡುಗಡೆ ಮಾಡೋದಿಲ್ಲ. ಆದರೆ ಇಂತಹ ವಿಷಯದಲ್ಲಿ ಕೆಲವು ಸಲ phase 2 phase 3 ಅನ್ನು ಕಂಬೈನ್ ಮಾಡ್ತಾರೆ. ಇವಾಗ ನೀವು ಹೇಳಿದ್ರೆ phase 1 2 phase 3 ಅಂತ. ಇವಾಗ phase 1 ಅಂದ್ರೆ ಸೇಫ್ಟಿ, phase 2 ಯೂಶುವಲಿ ಎಫಿಕಸಿ, phase 3 ಇಸ್ ಲಾರ್ಜರ್ ನಂಬರ್ ಆಫ್ ಪೀಪಲ್ ಬೀಯಿಂಗ್ ಚೆಕ್ಡ್. ಇದು ಆದ ಮೇಲೆ ಪೋಸ್ಟ್ ಮಾರ್ಕೆಟಿಂಗ್ ಸರ್ವೇಲೆನ್ಸ್ ಅಂತ ಇರುತ್ತೆ. ಒಂದ್ಸಲ ಇದು ರಿಲೀಸ್ ಆದ ಮೇಲೆ ಅಲ್ಲೇ ಬಿಡೋದಿಲ್ಲ, ಆಮೇಲೆ ಲಕ್ಷಗಟ್ಟಲೆ ಮಿಲಿಯಗಟ್ಟಲೆ ಜನ ತಗೊಂಡೋದನ್ನು ನಾವು ಚೆಕ್ ಮಾಡಿ ನೋಡ್ತೀವಿ. ಸೊ ಹಾಗಾಗಿ ನನಗೆ ಭರವಸೆ ಇದೆ, ICMR ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್, ಹೆಲ್ತ್ ಮಿನಿಸ್ಟರ್ ಪಬ್ಲಿಕ್ ಆಗಿ ಬಂದು ಈ ವ್ಯಾಕ್ಸಿನ್ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಇದು ಅನ್ಸೇಫ್ ಆಗಿರ್ಲಿಕ್ಕಿಲ್ಲ ಅಂತ. ಯಾಕಂದ್ರೆ ಅನ್ಸೇಫ್ ಆಗಿದ್ರೆ ಖಂಡಿತವೂ ಅವರು ಆ ರಿಸ್ಕ್ ತಗೊಳ್ಳಿಲ್ಲ. ಆಮೇಲೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಡೈರೆಕ್ಟರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ಬ್ಯಾಕಪ್ ಇರುತ್ತೆ ಅಂತ. ಈಗ ವ್ಯಾಕ್ಸಿನೇಷನ್ ಫೇಸಸ್ ಅಲ್ಲಿ ಆಗುತ್ತೆ. ಫಸ್ಟ್ ನಮ್ಮ ಹೆಲ್ತ್ ಕೇರ್ ವರ್ಕರ್ಸು, ಮತ್ತೆ ಹೈ ರಿಸ್ಕ್ ಇಂಡಿವಿಜುವಲ್ಸು, ಫ್ರಂಟ್ ಲೈನ್ ವರ್ಕರ್ಸು, ಒಂದು 3 ಕೋಟಿ ವ್ಯಾಕ್ಸಿನ್ ಇವರಿಗೆ ಹೋಗುತ್ತೆ. ದಟ್ ವಿಲ್ ಟೇಕ್ ಅಬೌಟ್ 3 to 6 months ಅಟ್ ಲೀಸ್ಟ್. ಐ ಆಮ್ ಶ್ಯೂರ್ ಅಷ್ಟರೊಳಗೆ ಇನ್ನೂ ನಮಗೆ ಬೇರೆ ಡೇಟಾ ಬರುತ್ತೆ. ಅಂಡ್ ಎನಿ ಮೆಡಿಸಿನ್ ವೆನ್ ದ ಡೇಟಾ ಕಮ್ಸ್ ಇವನ್ ಲೇಟರ್, ಇಫ್ ದರ್ ಇಸ್ ಎ ಪ್ರಾಬ್ಲಮ್ ದಟ್ ವಿಲ್ ಬಿ ರೀಲುಕ್ಡ್ ಅಟ್. ಈಗ ನೀವು ಎಲ್ಲ ಪರ್ಮಿಷನ್ಸ್ ಕೊಟ್ಟು ಪೋಸ್ಟ್ ಮಾರ್ಕೆಟಿಂಗ್ ಸರ್ವೇಲೆನ್ಸ್ ಅಲ್ಲೂ ಏನಾದ್ರು ತೊಂದರೆ ಬಂದ್ರೆ ICMR ಅಂಡ್ ರೆಗ್ಯುಲೇಟರಿ ಬಾಡೀಸ್ ವಿಲ್ ರೀಲುಕ್ ಅಟ್ ಇಟ್. ಹಾಗಾಗಿ ಜನರು ಇದರ ಬಗ್ಗೆ ಸಂಶಯ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಈ ವ್ಯಾಕ್ಸಿನ್ ಬಂದಿರೋದು ಬಹಳ ಒಳ್ಳೆಯ ವಿಷಯ ನಮ್ಮ ದೇಶಕ್ಕೆ. ಅದರ ಬಗ್ಗೆ ಅನುಮಾನ ಮಾಡಿ ನಾವು ಆದಷ್ಟು ಜನರನ್ನು ಹೆದರಿಸಿದ್ರೆ ಮತ್ತೆ ಅವರು ವ್ಯಾಕ್ಸಿನ್ ತಗೊಂಡಿಲ್ಲ ಅಂದ್ರೆ ನಾವು ಇಷ್ಟು ಮಾಡಿದ ಪ್ರೋಗ್ರೆಸ್ ಎಲ್ಲ ವೇಸ್ಟ್ ಆಗುತ್ತೆ. ಎಸ್ ಬಟ್ ಒಂದು ಪ್ರಶ್ನೆ ಬರುತ್ತೆ ದಿವ್ಯಾ ಅವರೇ, ವಿದೇಶಿಯಲ್ಲಿರುವಂಥ ನಿರ್ಮಾಣ ಕೋವಿಶೀಲ್ಡನ್ನು ನಂಬ್ತಾ ಇದ್ದೀವಿ ನಮ್ಮ ದೇಶದಲ್ಲಿ, ಉಳಿದಂಥ ಪೊಲಿಟಿಕಲ್ಲು ಅವೆಲ್ಲವೂ ಕೂಡ ಇದ್ದಾರೆ. ಬಟ್ ದೇಶೀಯವಾಗಿ ನಿರ್ಮಾಣಗೊಂಡಿರುವಂಥ ಲಸಿಕೆಯನ್ನು ನಂಬುವಂಥ ಪರಿಸ್ಥಿತಿಯಲ್ಲಿಲ್ಲ, ಅನುಮಾನವನ್ನು ವ್ಯಕ್ತಪಡಿಸುವಂಥ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಯಾಕೆ ಈ ದೇಶಿ ಮತ್ತು ವಿದೇಶಿಯ ಬಗ್ಗೆ ಇಷ್ಟೊಂದು ವ್ಯತ್ಯಾಸ ಕಾಣಿಸ್ಕೊಳ್ಳೋದು? ಹಿತ್ತಲು ಗಿಡ ಮದ್ದಲ್ಲ ಅನ್ನೋದು ಗಾದೆ ನನಗೆ ಇವಾಗ ಜ್ಞಾಪಕ ಬರ್ತಾ ಇದೆ. ಇವಾಗ ಆಸ್ಟ್ರಾಜೆನಿಕಾ ಅವ್ರು ಡೆವಲಪ್ ಮಾಡಿರೋ ವ್ಯಾಕ್ಸಿನ್ನ MHRA, ಅದು UK ರೆಗ್ಯುಲೇಟರಿ ಬಾಡಿ, MHRA ರಿವ್ಯೂ ಮಾಡಿದೆ, ಅಪ್ರೂವ್ ಮಾಡಿದೆ. ಅದ್ರ ಬಗ್ಗೆ ಯಾರೂ ತಕಾರ ಎತ್ತಲಿಲ್ಲ, ಬಿಕಾಸ್ ಅದು UK MHRA ಇದೆ. ಅದೇ ಆದ ನಮ್ಮ DCGI, ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ, ಅಲ್ಲಿರೋ SCC ಮೆಂಬರ್ಸ್, ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟೀಸ್, ಅಲ್ಲೆಲ್ಲ ಇಮ್ಯುನಾಲಜಿಸ್ಟ್ ಆಗಲಿ ಪಲ್ಮನಾಲಜಿಸ್ಟ್ ಆಗಲಿ ಎಲ್ಲ ನುರಿತ ವೈದ್ಯರುಗಳು, ಎಕ್ಸ್ಪರ್ಟ್ಸು, ಸೈಂಟಿಸ್ಟು, ಇದೊಂದು ಕಮಿಟಿ. ಅದು ಮಾಮೂಲಿ ಸಾಮಾನ್ಯ ಜನ ಕೂತಿರಲ್ಲ ಅಲ್ಲಿ ಡೇಟಾ ರಿವ್ಯೂ ಮಾಡೋದಕ್ಕೆ, ಅದೊಂದು ಕಮಿಟಿ. ಅದರ ಕಮಿಟಿನಲ್ಲಿ 10 ಜನ ಇರ್ತಾರೆ, ಎಲ್ಲರೂ ಅದದೇ ಆದ ಎಕ್ಸ್ಪರ್ಟೈಸ್ ಇರ್ತಾರೆ. ಅವರೆಲ್ಲ ರಿವ್ಯೂ ಮಾಡಿ ಪ್ರೋಟೋಕಾಲ್ನ ಅಪ್ರೂವ್ ಮಾಡಾದ್ಮೇಲೆ ಈ ಟ್ರಯಲ್ ಸ್ಟಾರ್ಟ್ ಮಾಡಿರ್ತಾರೆ. phase 1 ಕರೆಕ್ಟ್ ಆಗಿದೆ ಅಂದಮೇಲೆ phase 2 ಸ್ಟಾರ್ಟ್ ಮಾಡ್ತಾರೆ. phase 2 ಕರೆಕ್ಟಾಗಿ ಸೇಫ್ ಆಗಿದೆ ಅಂದಮೇಲೆ phase 3 ಸ್ಟಾರ್ಟ್ ಮಾಡಿ. ಈ ಹಿಂದೆ ಕೂಡ ಹಲವಾರು ವ್ಯಾಕ್ಸಿನ್ಗಳು, ಎಬೋಲಾ ಆಗಲಿ ಇನ್ಫ್ಲೂಯೆನ್ಸಾ ಆಗಲಿ, ಎಮರ್ಜೆನ್ಸಿ ಅಥರೈಸೇಷನ್ ರಿಸ್ಟ್ರಿಕ್ಟೆಡ್ ಯೂಸ್ಗೆ ಕೊಟ್ಟಿದ್ದಾರೆ. ಈ ಹಿಂದೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ತುಂಬ ಕಡೆ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ಸ್ಗಳೆಲ್ಲ ಯಾಕೆ ನಾವು ತೊಗೊಳ್ಳೋದಿಲ್ಲ ಬೇರೆ ಬೇರೆ ಕಂಟ್ರಿಗಳಲ್ಲಿ? ಇವಾಗ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ನೋಡಿದ್ರೆ ಎವ್ರಿ 6 months ಅದು ಸ್ಟ್ರೈನ್ ಬದಲಾಗ್ತಾ ಇರುತ್ತೆ, ಅದು ಮ್ಯೂಟೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ಶಾರ್ಟ್ ಟರ್ಮ್ ಕ್ಲಿನಿಕಲ್ ಸ್ಟಡಿ ಮಾಡ್ತಾರೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಗೆ, 4 months 6 months. ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಹೊಸ ವ್ಯಾಕ್ಸಿನ್ನ ರೋಲ್ ಔಟ್ ಮಾಡ್ತಾ ಇದ್ದಾರೆ. ಇದು ಕಂಟಿನ್ಯೂ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಇದು ಕೋವಿಡ್ ಕೂಡ ಅದೇ ಥರ ಮ್ಯೂಟೇಟ್ ಆಗ್ತಾ ಇದೆ.
ಸೊ ಅದ್ರ ಮಟ್ಟಿಗೆ ಇದನ್ನ ಆಧಾರವಾಗಿ ಇಟ್ಕೊಂಡು ಅವರು ಇದನ್ನು ಕೂಡ ಬ್ಯಾಕಪ್ ಆಗಿರಲಿ, ಬ್ಯಾಕಪ್ ಅಂದರೆ ಎಮರ್ಜೆನ್ಸಿ, ರಿಸ್ಟ್ರಿಕ್ಟೆಡ್ ಎಮರ್ಜೆನ್ಸಿ ಯೂಸೇಜ್, ಇಮಿಡಿಯೇಟ್ ಆಗಿ ಜನಗಳಿಗೆ ಇವಾಗ ಕೊಡ್ತೀನಿ ಅಂತ ಅರ್ಥ ಅಲ್ಲ, ರಿಸ್ಟ್ರಿಕ್ಟೆಡ್ ಎಮರ್ಜೆನ್ಸಿ ಯೂಸೇಜ್ ಅನ್ನೋ ವರ್ಡ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನ ಪೊಲಿಟಿಸೈಸ್ ಮಾಡಬೇಡಿ. ವ್ಯಾಕ್ಸಿನ್ ಅನ್ನೋದು ಇವಾಗಲೇ 1 ವರ್ಷದಿಂದ ಜನ ಕುಗ್ಗೋಗಿದ್ದಾರೆ. ಇಂಥ ಟೈಮಲ್ಲಿ ವ್ಯಾಕ್ಸಿನ್ ಅನ್ನೋದನ್ನು ನಮ್ಮ ದೇಶದ 2 ವ್ಯಾಕ್ಸಿನ್ ಇದೆ. ಅದರಲ್ಲಿ ಭಾರತ್ ಬಯೋಟೆಕ್ ಅನ್ನೋ ವ್ಯಾಕ್ಸಿನ್ಗೆ ಕೋವಿಶೀಲ್ಡ್ಗಿಂತ ನನಗೆ ಅದ್ರ ಮೇಲೆ ಜಾಸ್ತಿ ಪ್ರೀತಿ, ಯಾಕಂದರೆ ಇಲ್ಲಿ ಡೆವಲಪ್ ಆಗಿರೋದು. ಅದು ಬೇರೆ ಕಡೆ ಡೆವಲಪ್ ಆಗಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಇಲ್ಲೇ ಡೆವಲಪ್ ಆಗಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ 12 ದೇಶಗಳಲ್ಲಿ ಕ್ಲಿನಿಕಲ್ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ 60 ದೇಶದ ರಾಯಭಾರಿಗಳು ಬಂದು ಭಾರತ್ ಬಯೋಟೆಕ್ಗೆ ನಿಮ್ಮ ವ್ಯಾಕ್ಸಿನ್ ಜೊತೆ ಕೊಲಾಬರೇಟ್ ಮಾಡ್ಕೋಬೇಕು ಅಂತ ಕೆಲವೇ ದಿನಗಳಲ್ಲಿ ಹಿಂದೆ ಬಂದು ಹೋಗಿದ್ದಾರೆ. ಅವರೆಲ್ಲ ದಡ್ರ, ಹೆಮ್ಮೆ ಪಡೋ ವಿಷಯ. ಇಡೀ ಪ್ರಪಂಚಕ್ಕೆ ಭಾರತ್ ಬಯೋಟೆಕ್ ಹೆಪಟೈಟಿಸ್ ಅನ್ನೋ ವ್ಯಾಕ್ಸಿನ್ನ ಇಡೀ ಪ್ರಪಂಚಕ್ಕೆ ಹೈಯೆಸ್ಟ್ ಪ್ರೊವೈಡರ್. ಹೌದು, ಅವರೆಲ್ಲ ದಡ್ರ ಹಂಗಾರೆ ಭಾರತ್ ಬಯೋಟೆಕ್ ಇಂದ ತಗೋತಾ ಇರೋರು. ಇದು ಪ್ರಶ್ನಾರ್ಹ. ದಯವಿಟ್ಟು ಇದನ್ನ ಪೊಲಿಟಿಸೈಸ್ ಮಾಡಬೇಡಿ. ಸಂಶೋಧಕರನ್ನ, ವಿಜ್ಞಾನಿಗಳನ್ನ ದಯವಿಟ್ಟು ಮರ್ಯಾದೆ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಡಾಕ್ಟರ್ ಜಗದೀಶ್ ಹಿರೇಮಠ್ ಸರ್. ಡಾಕ್ಟರ್, ನನಗೊಂದು ಪ್ರಶ್ನೆ ನಾನು ಎತ್ತಾ ಇರುವಂಥದ್ದು ಏನು ಅಂತಂದ್ರೆ, ತುಂಬಾ ಜನ ಎತ್ತಿರುವಂಥ ಒಂದು ಪ್ರಶ್ನೆ, ಆತುರದಲ್ಲಿ ಇದನ್ನು ಕೊಡ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. 2ನೇ ಹಂತ ಅಷ್ಟೇ ಆಗಿದೆ, 3ನೇ ಹಂತದ ನಡೀತಾ ಇದೆ ಟ್ರಯಲ್. ಸೊ ಆತುರದಲ್ಲಿ ಕೊಡ್ತಾ ಇದ್ದಾರಾ ಅಂತ ಒಂದಿಷ್ಟು ಜನ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ತಾವೇನು ಹೇಳಕ್ ಬಯಸ್ತೀರಾ ಅದಕ್ಕೆ ಡಾಕ್ಟ್ರೆ? ನೋಡಿ, ಇದು ಫೇಸ್ 1 ಟ್ರಯಲ್ ಬಳ್ಳಾರಿ ಸರ್ ಹೇಳ್ದಂಗೆ ಈಸ್ ಫಾರ್ ಸೇಫ್ಟಿ. ಫೇಸ್ 2 ಟ್ರಯಲ್ ಈ ತರ ವ್ಯಾಕ್ಸಿನ್ಸ್ ಅಲ್ಲಿ ಈಸ್ ಫಾರ್ ಚೆಕಿಂಗ್ ದ ಎಫಿಕಸಿ ಮತ್ತೆ ಇಮ್ಯುನೋಜೆನಿಸಿಟಿ ಗಿವನ್ ಇನ್ ಪೇಷಂಟ್ಸ್. ಅಥವಾ ಟ್ರಯಲ್ಸ್ ಅಲ್ಲಿ ನಾವು ಯಾರು ಟ್ರಯಲ್ಸ್ ನ ಒಪ್ಕೊಂಡು ಬರ್ತಾರೆ ಅವ್ರಿಗೆ ಕೊಟ್ಟು ಅವರಲ್ಲಿ ಎಷ್ಟು ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ, ಎಷ್ಟು ಇಮ್ಯುನೋಜೆನಿಸಿಟಿ ಇದೆ ಅನ್ನೋದನ್ನ ನೋಡ್ಲಿಕ್ಕೋಸ್ಕರ ಫೇಸ್ 2 ಇರುತ್ತೆ. ಫೇಸ್ 2 ನಂತರ ಈ ಡಾಟಾನ ತಗೊಂಡೋಗಿ ಮತ್ತೆ ಡ್ರಗ್ ಕಂಟ್ರೋಲ್ ಬೋರ್ಡ್ ಎದುರುಗಡೆ ಇಟ್ಬಿಟ್ಟು ಫೇಸ್ 3 ಟ್ರಯಲ್ಸ್ಗೆ ಪರ್ಮಿಷನ್ ತೆಗೆದುಕೊಳ್ಳಲಾಗ್ತದೆ. ಈ ಪರ್ಮಿಷನ್ಸ್ ತಗೊಂಡಾದ್ಮೇಲೆ ನಾರ್ಮಲಿ ಫೇಸ್ 3 ಟ್ರಯಲ್ಸ್ ಅಂದ್ರೆ ಯಾವಾಗ್ಲೂ ಮಾಡೋದು 3,000ದಿಂದ 5,000 ಜನಕ್ಕೆ ಟೆಸ್ಟಿಂಗ್ ಮಾಡೋದು. ಇಟ್ ಈಸ್ ನಾಟ್ ಎ ಬಿಗ್, ಅಂದ್ರೆ ಈಗ ಇವ್ರು ಮಾಡಿರೋ ತರ 22,000 ಮಂದಿ ಇವ್ರು ಡಿಕ್ಲೇರ್ ಮಾಡ್ತಾ ಇದ್ದಾರೆ, 22,000 ಮಂದಿಗೆ ನಾವು ಟ್ರಯಲ್ ಮಾಡಿದೀವಿ ಅಂತ. ಫೇಸ್ 3 ಟ್ರಯಲ್, ಫೇಸ್ 3 ಟ್ರಯಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರ್ಯಾಂಡಮೈಸ್ಡ್ ಆಗಿ ಟೆಸ್ಟ್ ಮಾಡ್ತೀವಿ. ಈಗ ಫೇಸ್ 1 ಟ್ರಯಲ್ ಮತ್ತೆ ಫೇಸ್ 2 ಟ್ರಯಲ್ ಅಲ್ಲಿ ಯಾರಿಗೆ ಔಷಧಿ, ಯಾರಿಗೆ ವ್ಯಾಕ್ಸಿನ್ ಸಿಗ್ತಾ ಇದೆ ಅದು ಗೊತ್ತಿರುತ್ತೆ ನಮ್ಗೆ. ಯಾವ ವ್ಯಾಕ್ಸಿನ್ ಸಿಗ್ತಾ ಇದೆ, ಏನ್ ಡೋಸ್ ಸಿಗ್ತಾ ಇರುತ್ತೆ ಅದು ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ. ಆದ್ರೆ ಫೇಸ್ 3 ಟ್ರಯಲ್ ಅಲ್ಲಿ ಡಬಲ್ ಬ್ಲೈಂಡೆಡ್ ರ್ಯಾಂಡಮೈಸ್ ಸ್ಟಡಿ ಅಂತ ಮಾಡ್ತೀವಿ. ಅಂದ್ರೆ ಕೊಡ್ತಾ ಇರೋರ್ಗುನು ಮತ್ತೆ ತಗೊಳ್ತಾ ಇರೋರು ಇಬ್ರಿಗುನು ಅವ್ರಿಗೆ ವ್ಯಾಕ್ಸಿನ್ ಸಿಗ್ತಾ ಇದೆಯಾ ಅಥವಾ ತದ್ರೂಪದ ಇನ್ನೊಂದು ವ್ಯಾಕ್ಸಿನ್ ಸಿಗ್ತಾ ಇದೆಯಾ. ಫಾರ್ ಎಕ್ಸಾಂಪಲ್, ಐ ಥಿಂಕ್ ಇಲ್ಲಿ ಮೆನಿಂಗೋಕಾಕಲ್ ವ್ಯಾಕ್ಸಿನ್ ನ ಯೂಸ್ ಮಾಡಿದ್ದಾರೆ ಈ ಟ್ರಯಲ್ ನಲ್ಲಿ. ಸೊ ಅವ್ರಿಗೆ ಕೋವ್ಯಾಕ್ಸಿನ್ ಸಿಕ್ಕಿದ್ಯಾ ಅಥವಾ ಮೆನಿಂಗೋಕಾಕಲ್ ವ್ಯಾಕ್ಸಿನ್ ಸಿಕ್ಕಿದ್ಯಾ ಅಂತ ಯಾರಿಗೂ ಗೊತ್ತಿರಲ್ಲ. ಕೊಡ್ತಾ ಇರೋರ್ಗೂ ಗೊತ್ತಿರಲ್ಲ, ತಗೊಳ್ತಾ ಇರೋರ್ಗೂ ಗೊತ್ತಿರಲ್ಲ. ಮತ್ತೆ ಇದ್ರಲ್ಲಿ ಏನೇನ್ ಅಡ್ವರ್ಸ್ ರಿಯಾಕ್ಷನ್ಸ್ ಆಗುತ್ತೆ ಅನ್ನೋದನ್ನ ಕುತ್ಕೊಂಡು ಕೂಲಂಕುಷವಾಗಿ ನೋಡಿ ನಂತರ ಅದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳಲಾಗ್ತದೆ. ಈ ತರ ಇರುವಾಗ ಈ ಪೂರ್ತಿ ಒಂದೊಂದು ಹೆಜ್ಜೆನೂ ಬಿಡ್ದಂಗೆ, ಒಂದೊಂದು ಸ್ಟೆಪ್ನು ಬಿಡ್ದಂಗೆ ಕರೆಕ್ಟ್ ಆಗಿ ಇದನ್ನ ಅನಲೈಸ್ ಮಾಡ್ತಾ ಇರ್ತಾರೆ. ಇದನ್ನ ನೋಡ್ಲಿಕ್ಕೆ ಅಂತಾನೆ ಒಂದು ಎಕ್ಸ್ಪರ್ಟ್ ಕಮಿಟಿ ಕೂತಿರುತ್ತೆ. ಭಾರತ್ ಬಯೋಟೆಕ್ ಇಂದ ಒಳಗಡೆನೆ ಸೈಂಟಿಸ್ಟ್ ಗಳು ಒಂದಷ್ಟು ಜನ ಕೂತ್ಕೊಂಡು ಇದನ್ನ ಪ್ರತಿಯೊಂದು ಪೇಷಂಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಪ್ರತಿಯೊಬ್ಬ ವ್ಯಕ್ತಿ ಯಾರ್ಯಾರು ತಗೊಂಡಿದ್ದಾರೆ, ಕಂಟ್ರೋಲ್ ಗ್ರೂಪ್ ಮತ್ತೆ ವ್ಯಾಕ್ಸಿನ್ ಗ್ರೂಪ್ ಅಲ್ಲಿ ಯಾವ ತರ ಇವ್ರು ರಿಯಾಕ್ಟ್ ಮಾಡ್ತಾರೆ ಎಲ್ಲದನ್ನು ನೋಡ್ತಾ ಇರ್ತಾರೆ. ಇದನ್ನ ನೋಡಿದ ನಂತರ ಎನಿ ಅಡ್ವರ್ಸ್ ರಿಯಾಕ್ಷನ್, ದ ಟೆಸ್ಟ್, ದ ಕಂಟಿನ್ಯೂಯೇಷನ್ ಆಫ್ ದಿಸ್ ಟ್ರಯಲ್ ವಿಲ್ ಬಿ ಸ್ಟಾಪ್ಡ್ ಇಮಿಡಿಯೇಟ್ಲಿ. ಡಾಕ್ಟರ್ ಜಗದೀಶ್ ಹಿರೇಮಠ್ ಸರ್, ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಈ ಸೈಡ್ ಎಫೆಕ್ಟ್ ಬಗ್ಗೆ ನೀವು ಕೇಳ್ತಾ ಇದ್ರಿ, ನಾನೊಂದು ಪ್ರಶ್ನೆ ಇದೆ, ವಾಪಸ್ ಬರ್ತೀನಿ. ಬಲ್ಲಾಳ್ ಸರ್ ನಾನು ಮಾತಾಡಿಸ್ತೀನಿ. ಈ ಸೈಡ್ ಎಫೆಕ್ಟ್ ಬಗ್ಗೆ ತುಂಬಾ ಜನ ತುಂಬಾ ರೀತಿಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಹಲವು ರೀತಿಯಾದಂಥ ವ್ಯಾಖ್ಯಾನಗಳನ್ನು ಮಾತಾಡ್ತಿದ್ದಾರೆ. ಅದು ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತು ಬಂದಿದ್ದಾರೋ, ಅದು ಯಾರು ಕಲಿಸ್ಕೊಟ್ಟಿದಾರೋ ಅವ್ರಿಗೆ ಗೊತ್ತಿಲ್ಲ. ಆ ಪೊಲಿಟಿಷಿಯನ್ಸ್ಗಳಿಗೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಲ್ಯಾಂಗ್ವೇಜಲ್ಲೇ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ನೀವು ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಬೇಕು ಡಾಕ್ಟರ್. ನಾವು ಚರ್ಚೆಯನ್ನು ಮಾಡ್ತಾ ಇದ್ದಿದ್ದು ಈ ವ್ಯಾಕ್ಸಿನ್ನ ವಿಚಾರದಲ್ಲಿ, ಸ್ಪೆಷಲಿ ಕೋವ್ಯಾಕ್ಸಿನ್ನ ವಿಚಾರದಲ್ಲಿ. ಹಲವು ರಾಜಕಾರಣಿಗಳು, ಜನಸಾಮಾನ್ಯರು, ಈ ರಾಜಕಾರಣಿಗಳಿಂದ ಜನಸಾಮಾನ್ಯರಿಗೆ ಅನುಮಾನಗಳು ಹುಟ್ಟಿದೆ. ಅನುಮಾನಗಳನ್ನು ಬಗೆಹರಿಸಬೇಕಾಗಿದೆ. ಹಾಗಾಗಿ ತಜ್ಞರ ಜೊತೆಗಿದ್ದಾರೆ, ಅವ್ರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದೆ. ಡಾಕ್ಟರ್, ಈಗ ಸುದರ್ಶನ್ ಬಲ್ಲಾಳ್ ಡಾಕ್ಟ್ರೆ,
ಬಹಳ ಚರ್ಚೆ ಆಗ್ತಾ ಇರುವಂಥ ವಿಚಾರ ಇದರಲ್ಲಿ ಏನು ಅಂದರೆ ಇದರಲ್ಲಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬಿಡುತ್ತಾ ಅಂತ ಹೇಳಿ ಯಾರೋ ಒಬ್ಬರು ತಲೆ ಕೆಟ್ಟವ್ರು ಹೇಳ್ತಾ ಇದ್ರು, SP ಲೀಡರ್ ಅಂತ ಆಶುತೋಷ್ ಸಿನ್ಹಾ ಅಂತೆ, ಅವ್ರು ಹೇಳ್ತಾ ಇದ್ದಿದ್ದು ಒಂದು ಡಾಕ್ಟರ್, ನಂಗೆ ತಲೆ ಕೆಟ್ಟು ಹೋಗ್ಬಿಡುತ್ತು, ಇದೇನು ಈ ಮಟ್ಟಕ್ಕೆ ಯೋಚನೆ ಮಾಡುವಂಥವ್ರು ರಾಜಕಾರಣಿಗಳಿದ್ದಾರಾ ಅಂತ ಹೇಳಿ. ಏನು ಅಂದರೆ ನಪುಂಸಕತ್ವ ಆಗ್ಬಿಡುತ್ತೆ ಈ ಲಸಿಕೆಯಿಂದ ಅಂತ ಹೇಳಿ. ಎಂತೆಂಥ ಬ್ರಿಲಿಯಂಟ್ ಪೊಲಿಟಿಷಿಯನ್ಸ್ ಇದ್ದಾರೆ ಡಾಕ್ಟ್ರೇ ನಮ್ಮ ಹತ್ರ ಅಂತ. ಇವಾಗ ಡಾಕ್ಟರ್ ಜಗದೀಶ್ ಅವರು ಕರೆಕ್ಟ್ ಆಗಿ ಹೇಳಿದ್ರು, ಹೇಗೆ ನೀವು ಗೋಲ್ಡ್ ಅನ್ನು ಇವ್ಯಾಲ್ಯೂಯೇಟ್ ಮಾಡೋದು 18 ಕ್ಯಾರೆಟ್ ಗೋಲ್ಡ್ ಅಲ್ಲ ತಾಮ್ರ ಹಾಕಿದ ಗೋಲ್ಡ್ 22 ಕ್ಯಾರೆಟ್ 24 ಕ್ಯಾರೆಟ್ ಅಂತ ನೀವು ಹೇಗೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತೀರಾ, ಅಂಥದ್ರಲ್ಲಿ ಕ್ಲಿನಿಕಲ್ ಟ್ರಯಲ್ ಅಲ್ಲಿ ಟ್ರೂಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಇಸ್ ಪ್ಲೆಸಿಬೋ ಕಂಟ್ರೋಲ್ ಡಬಲ್ ಬ್ಲೈಂಡ್ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗಲೇ ಅವರು ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟರು. ಇದಕ್ಕೆ ಒಂದು ಪೇಷಂಟ್ಸ್ ಅನ್ನು ನಾವೇ ಪಿಕ್ ಮಾಡೋದಿಲ್ಲ, ಬಟ್ ರ್ಯಾಂಡಮೈಸ್ ಮಾಡ್ತೀವಿ, ಯಾರಿಗೆ ವ್ಯಾಕ್ಸಿನ್ ಕೊಡಬೇಕು, ಯಾರಿಗೆ ಪ್ಲೆಸಿಬೋ ಕೊಡಬೇಕು ಅಂತ. ಎರಡನೇದು ಪ್ಲೆಸಿಬೋ ಯಾರಿಗೆ ಸಿಕ್ಕುತ್ತೆ ಅಂತ ಪೇಷಂಟ್ಸ್ಗೂ ಗೊತ್ತಿರೋದಿಲ್ಲ, ಕೊಡುವ ಡಾಕ್ಟರ್ಸ್ಗೂ ಗೊತ್ತಿರಲಿಲ್ಲ. ಆ ಟ್ರಯಲ್ ಮುಗ್ದ ಮೇಲೆನೆ ನಮಗೆ ಗೊತ್ತಾಗುತ್ತೆ ಅವರಿಗೆ ಏನು ವ್ಯಾಕ್ಸಿನ್ ಸಿಕ್ಕಿದೆ, ಅದರ ಇಫೆಕ್ಟ್ ಏನಿದೆ ಅಂತ. ಇಷ್ಟು ಒಳ್ಳೆ ಟ್ರಯಲ್ is the best trial that can be conducted in any clinical trial. ನಾವು ಈಗ ತುಂಬಾ ಕ್ಲಿನಿಕಲ್ ಟ್ರಯಲ್ಸ್ ಮಾಡ್ತೀವಿ. ನಮ್ಮದು ಸ್ಟೆಂಪ್ಯೂಟಿಕ್ಸ್ ಮಣಿಪಾಲ್ ಗ್ರೂಪ್ ಇದೊಂದು ಕಂಪನಿ ಇದೆ, ಅದರಲ್ಲಿ ಸ್ಟೆಮ್ ಸೆಲ್ ಟ್ರೀಟ್ಮೆಂಟ್ಗೆ ನಾವು ತುಂಬಾ ಟ್ರಯಲ್ಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು DGCA ಮತ್ತೆ ಗವರ್ಮೆಂಟ್ ಜೊತೆ ತುಂಬಾ ಸಂಪರ್ಕದಲ್ಲಿ ಇರ್ತೀವಿ. ನಾನು ತಿಳಿದಿದ್ದಂತೆ ನಮ್ಮ ಗವರ್ಮೆಂಟ್ ಅಲ್ಲಿ ಇದ್ದಷ್ಟು ಟೈಟ್ ರೆಗ್ಯುಲೇಷನ್ ಬೇರೆ ಯಾವ ದೇಶದಲ್ಲಿಲ್ಲ. ನಾನು ಖಂಡಿತವಾಗಿಯೂ ಹೇಳ್ತೀನಿ ಇದನ್ನು. ICMR ಇರ್ಬೋದು, DGCA ಇರ್ಬೋದು, ಹೆಲ್ತ್ ಮಿನಿಸ್ಟ್ರಿ ಇರ್ಬೋದು, ಬಹಳಷ್ಟು ವಿಪರೀತ ಅವರು ಅದನ್ನು ಚೆಕ್ ಮಾಡಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ಟ್ರಯಲ್ ಫಾರಿನ್ ಅಲ್ಲಿ ಈಸಿಲಿ ಅಪ್ರೂವ್ ಆಗುವಂತ ಟ್ರಯಲ್ ಇಂಡಿಯಾದಲ್ಲಿ ಮಾಡಲಿಕ್ಕೆ ಕಷ್ಟ ಆಗಿದೆ. ಇದನ್ನು ಕೆಲವು ಬಯೋಟೆಕ್ನಾಲಜಿ ಕಂಪನಿ ಅವರು ಹೇಳ್ತಾರೆ. ಹಾಗಾಗಿ ICMR, ಎಕ್ಸ್ಪರ್ಟ್ ಕಮಿಟಿ, DGCI, ಹೆಲ್ತ್ ಮಿನಿಸ್ಟ್ರಿ ಇಷ್ಟು ಜನ ಇದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂದ್ರೆ ಅದರ ಬಗ್ಗೆ ಅನುಮಾನ ಪಡೋದು ನಮ್ಮ ಲೆಕ್ಕದಲ್ಲಿ ಇನ್ಸಲ್ಟಿಂಗ್ ಟು ಆಲ್ ದೀಸ್ ಪೀಪಲ್ ಅಂಡ್ ದ ಸೈಂಟಿಸ್ಟ್. ಸೊ ದಯವಿಟ್ಟು ವ್ಯಾಕ್ಸಿನ್ ಬಗ್ಗೆ ಕೆಟ್ಟ ಹೆಸರು ಹೇಳಬೇಡಿ. ತುಂಬಾ ಸಮಯದ ಮೇಲೆ ನಾವು ತುಂಬಾ ಕೊರೋನಾದ ಬಗ್ಗೆ ಒದ್ದಾಡಿ ಫೈನಲಿ ಒಂದು ಅದನ್ನ ಪರಿಹಾರಕ್ಕೆ ದಾರಿ ಕಾಣ್ತಾ ಇದೆ. ಆ ದಾರಿಯನ್ನು ತಡೆ ಕಟ್ಟಬೇಡಿ ಅಂತ ನಂದು ಎಲ್ಲರ ಹತ್ರ ವಿನಂತಿ. ನಾನು ಯಾರಿಗೂ ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ, ಎಲ್ಲ ಜನರಿಗೂ ಈ ಊಹಾಪೋಹಗಳನ್ನು ನಂಬಬೇಡಿ. ಗವರ್ಮೆಂಟ್ ಅವರು ನಿಮಗೆ ಯಾವ ತರ ವ್ಯಾಕ್ಸಿನ್ ಯಾವಾಗ ಕೊಡ್ತಾರಾ ಅದನ್ನು ಖಂಡಿತವಾಗಿಯೂ ತಗೊಳ್ಳಿ. ಎಸ್. ಇನ್ನು ಡಾಕ್ಟರ್ ಜಗದೀಶ್ ಹಿರೇಮಠ್ ಸರ್, ಈಗ ಡಾಕ್ಟರ್, ಈಗ ಮ್ಯಾಕ್ಸಿಮಮ್ ಅಂದರೆ ವ್ಯಾಕ್ಸಿನ್ ಅಲ್ಲಿ ಏನಾಗ್ಬಿಡುತ್ತೆ, ಒಂದು ವ್ಯಾಕ್ಸಿನ್ ತಗೊಂಡಾಗ ಅಲರ್ಜಿ ಯಾರಿಗಾದ್ರೂ ಇದ್ರೆ ಅವ್ರಿಗೊಂಚೂರು ಇರಿಟೇಟ್ ಆಗುತ್ತೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದು ಜ್ವರ ಬರ್ಬೋದು. ಅದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಏನಾದರೂ ಆಗೋ ಸಾಧ್ಯತೆ ಇದೆಯಾ ಡಾಕ್ಟ್ರೆ? ತುಂಬಾ ಜನರಿಗೆ ಇದೊಂದು ಗೊಂದಲ, ಅದಕ್ಕೆ ಕೇಳ್ತಾ ಇದ್ದೀನಿ ಡಾಕ್ಟ್ರೆ. ಇಲ್ಲ, ಇದು ತುಂಬಾ ರೇರ್ ಆಫ್ ದ ರೇರ್ ಸಿಚುಯೇಷನ್ಸ್ ಎಲ್ಲ ಆಗುತ್ತೆ. ನಾನು ಆಗೋದಿಲ್ಲ ಅಂತ ಹೇಳೋದಿಲ್ಲ, ಬಟ್ ದಟ್ ಇಸ್ ನಾಟ್ ದ ನಾರ್ಮ್. ಕಾಮನ್ ಆಗಿ ನಮಗ್ ಕಂಡು ಬರೋದು ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಸ್ವಲ್ಪ ನೋವು, ಒಂದೆರಡು ದಿನದವರೆಗೂ ಒಂಥರ ಇರಿಟೇಷನ್ ಇರುತ್ತೆ. ಅದು ಬಿಟ್ರೆ ಸ್ವಲ್ಪ ಜನಕ್ಕೆ ಫ್ಲೂ ರೀತಿ, ಯಾಕಂದ್ರೆ ಇದು ನಾವು ಕೊಡ್ತಾ ಇರೋದು ಫಾರ್ ಎಕ್ಸಾಂಪಲ್ ಈ ಭಾರತ್ ಬಯೋಟೆಕ್ ವ್ಯಾಕ್ಸಿನ್ ಅಂದ್ರೆ ನಾವೊಂದು ಇನ್ಆಕ್ಟಿವೇಟೆಡ್ ವೈರಸ್ ನ ಒಳಗ್ ಕೊಡ್ತಾ ಇದ್ದೀವಿ ಟು ಕ್ರಿಯೇಟ್ ಆಂಟಿಬಾಡೀಸ್. ಈ ಆಂಟಿಬಾಡೀಸ್ ಆಗುವಾಗ ಕೆಲವು ಸಲ ಕೆಲವರಲ್ಲಿ ಜ್ವರ ಆಗೋದು, ಫ್ಲೂ ತರ ಸಿಂಪ್ಟಮ್ಸ್ ಬರೋದು ಸಾಮಾನ್ಯ. ಈ ಫ್ಲೂ ತರ ಸಿಂಪ್ಟಮ್ಸ್ ಮತ್ತೆ ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಸ್ವಲ್ಪ ಉರಿ, ಊತ, ಇರಿಟೇಷನ್, ಇದು ಕಾಮನ್ ಒನ್ಸ್. ಅದು ಬೇರೆ ಇಂಜೆಕ್ಷನ್ ಕೆಲವು ಆಗದೆ ಇದ್ರೂ ಕೂಡ ಅದು ಕೂಡ ಆಗುತ್ತೆ, ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು. ಅದು ಒಂದು ಯಾವುದೋ ಬೇರೆ ಇಂಜೆಕ್ಷನ್ ಅವನಿಗೆ ಆಗ್ತಾ ಇರ್ಲಿಲ್ಲ ಅಂತಂದ್ರೆ ಅದನ್ನ ಇಂಜೆಕ್ಷನ್ ಕೊಟ್ಟಾಗ ತುರಿಕೆ ಆಗುತ್ತೆ ಅದು. ಹೌದು. ಇದ್ ಬಿಟ್ಟು ಕೆಲವರಲ್ಲಿ ಹೆಡ್ಏಕ್ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವನ್ ದೆನ್ ತಲೆನೋವು ಸುಮ್ಮನೆ ಇದ್ದಾಗ್ಲೂ ಒಂದೊಂದ್ಸಲ ಬರ್ತಾ ಇರತ್ತೆ. ಈಗ ಇದು ಒಂದು ಇಂಜೆಕ್ಷನ್ ತಗೊಂಡು ನಮ್ಮನ್ನ ನಾವು ಸೇಫ್ಟಿ ಮಾಡ್ಕೊಂಡು ಸ್ವಲ್ಪ ತಲೆನೋವು ತಗೊಂಡ್ರೆ ಏನ್ ತೊಂದರೆ ಇಲ್ಲ ಅಂತ ನನ್ನ ಫೀಲಿಂಗ್. ಬಟ್ ನಾನ್ ಹೇಳೋದೇನಂದ್ರೆ, ಈ phase 3 ಟ್ರಯಲ್ಸ್ ನ ಮಾಡೋದೇನೆ ಇಷ್ಟು ದಿನ ತಗೊಂಡಿದ್ದಾರೆ, 8 ರಿಂದ 9 ತಿಂಗಳವರೆಗೂ phase 3 ಆಗಿದೆ. 22,000 ಜನಕ್ಕೆ phase 3 ಟ್ರಯಲ್ಸ್ ಅಲ್ಲಿ ಟೆಸ್ಟ್ ಮಾಡಿದ್ದಾರೆ. ಅಲ್ಲ ಡಾಕ್ಟ್ರೆ, ಜನಕ್ಕೆ ಸಿಂಪಲ್ ಆಗಿ ಹೇಳೋದಾದ್ರೆ ಡಾಕ್ಟ್ರೆ, ನಮ್ಮ ದೇಹದಲ್ಲಿ ಒಂದು ಕೊರೋನಾ ಇದೆ, ಅದ್ರ ಜೊತೆಗೆ ಹೋರಾಟ ಮಾಡಕ್ ನಾನು ಇನ್ನೊಂದು ರೀತಿಯಾದಂತ ಒಬ್ಬ ಯೋಧನನ್ನ ಒಳಗಡೆಗೆ ಕಳಿಸ್ತಾ ಇದೀನಿ, ಅದ್ರ ಜೊತೆ ಯುದ್ಧ ಮಾಡ್ತಾನೆ, ಅಷ್ಟೇ ಅಲ್ವಾ ಡಾಕ್ಟ್ರೆ? ಅದು ಸಿಂಪಲ್ ಆಗಿ ಜನರಿಗೆ ಹೇಳೋದಾದ್ರೆ ಅಷ್ಟೇ, ಅದು ಇನ್ನೇನು ಇಲ್ಲ ಅದರಲ್ಲಿ. ಆಮೇಲೆ ಮ್ಯಾಕ್ಸಿಮಮ್ ಆಗಿ ಇದರಲ್ಲಿ ಇವ್ರು ಹೇಳೋ ರೀತಿಯಲ್ಲಿ ಅಂತದೇನು ಎಫೆಕ್ಟ್ಗಳಂತೂ ಇರ್ಲಿಕ್ಕಿಲ್ಲ.
ಸಾಯುವ ಮಟ್ಟಕ್ಕೆ ಏನಾದರೂ ಹೋಗೋ ಚಾನ್ಸಸ್ ಸಾಧ್ಯನೇ ಇಲ್ಲ ಅಲ್ವಾ ಡಾಕ್ಟ್ರೆ? ಇಲ್ಲ, ಆತರ ಏನಾದ್ರೂ ಆಗೋದಾಗಿದ್ರೆ ಇಷ್ಟೊತ್ತಿಗೆ ಹೊರಗ್ ಬಂದಿರ್ತಾ ಅಲ್ವಾ? ಇತ್ತು. ಮತ್ತೆ ಟ್ರಯಲ್ಸ್ ಎಲ್ಲ ಸ್ಟಾಪ್ ಆಗಿ ಹೋಗುತ್ತೆ. ಇನ್ಫ್ಯಾಕ್ಟ್ ಎಷ್ಟೊಂದ್ಸಲ ಕಂಟ್ರೋಲ್ ಗ್ರೂಪ್ ಅಲ್ಲಿ ಸೈಡ್ ಎಫೆಕ್ಟ್ಸ್ ಆದ್ರೂ ಸಹ ಟ್ರಯಲ್ಸ್ ನ ಸ್ಟಾಪ್ ಮಾಡಿ ಫುಲ್ ಕ್ಲಾರಿಟಿ ಸಿಕ್ಕ ಮೇಲೆನೆ ಅದನ್ನ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಸೊ ಇದ್ರ ಬಗ್ಗೆ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ ಅಂತ ಟೆನ್ಷನ್ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ಅಭಿಪ್ರಾಯ. Yes. ಅಂಡ್ ಈಗಾಗ್ಲೇ ಬಳ್ಳಾರಿ ಸರ್ ಅವ್ರು ಹೇಳ್ದಂಗೆ ಇಷ್ಟು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ, ಅದಾದ್ಮೇಲೆ DGCI, ಅದಾದ್ಮೇಲೆ ಹೆಲ್ತ್ ಮಿನಿಸ್ಟ್ರಿ, ಇವರೆಲ್ಲ ಸೇರ್ಕೊಂಡು ಒಪ್ಪಿರುವಂತ ಏನು ಇದನ್ನ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಯೂಸ್ ಅಪ್ರೂವಲ್ಗೆ. ಸಡನ್ ಆಗಿ ನಾವ್ ಯಾರೋ ಅರ್ಧಂಬರ್ಧ ಗೊತ್ತಿರೋರು, ಏನೋ ತಿಳ್ಕೊಂಡಿಲ್ದಿರೋರು, ಏನೋ ಒಂದು ಊಹಾಪೋಹದ ಮಾತು ಕೇಳ್ಕೊಂಡು ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡೋದಾಗ್ಲಿ ಅಥವಾ ಇನ್ನೇನೋ ಮಾತಾಡೋದಾಗ್ಲಿ, ಐ ಥಿಂಕ್ ಇಟ್ ಈಸ್ ಲೂಸ್ ಟಾಕ್ ಮಾಡಬಾರ್ದು. ಬಿಡಿ ಡಾಕ್ಟ್ರೆ, ಅವ್ರು ಒಂದ್ ರೀತಿಯಾಗಿ ಬ್ರೇನ್ ಇಲ್ಲದೆ ಇರೋರು ಮಾತಾಡ್ತಾ ಇರ್ತಾರೆ. ಈ ದೇಶಾದ್ಯಂತ ಅಲ್ಲಲ್ಲಿ ಕಾಣಿಸ್ತಾರೆ. ಈ ಯಾವುದೋ ಯೂನಿವರ್ಸಿಟಿ ಅನ್ಸುತ್ತೆ, ಅದು ಮೋಸ್ಟ್ಲಿ ಅಲ್ಲಿ ಉಟ್ಕೊಂಡು ಬಂದಿರುವಂಥ ಈ ರಾಜಕಾರಣಿಗಳಿದ್ದಾರೆ. ಒಂದಿಷ್ಟು ಜನ ತಲೆಯಲ್ಲಿ ಬ್ರೇನು ಇದೆಯೋ ಇಲ್ವೋ ಏನೋ ಸುಮ್ಮನೆ ಮಾತಾಡ್ತಿರ್ತಾರೆ. ನಮ್ಮ ದೇಶದ ಸೈನಿಕರ ಬಗ್ಗೆನೂ ಮಾತಾಡಾಯ್ತು. ಈಗ ಡಾಕ್ಟರ್ಸ್ಗಳ ಬಗ್ಗೆ, ತಜ್ಞರ ಬಗ್ಗೆನೂ ಇನ್ನೇನು ಉಳಿತು ಅವರಿಗೆ? ಪಾಪ ಹತಾಶೆಗೊಂಡಿರ್ಬೇಕು, ಮಾತಾಡ್ತಾ ಇರ್ತಾರೆ. ಡೋಂಟ್ ವರಿ ಡಾಕ್ಟ್ರೆ, ನಮ್ಮ ಕೆಲಸ ನಾವು ಮಾಡೋಣ, ನಿಮ್ಮ ಕೆಲಸ ನೀವು ಮಾಡಿ, ಜನ ನಿಮ್ಮ ಜೊತೆಗಿರ್ತಾರೆ ಅಷ್ಟೇ ಡಾಕ್ಟ್ರೆ. ಎಸ್ ದಿವ್ಯಾ ಅವರೇ, ಈ ವಿಚಾರದಲ್ಲಿ ಬಹಳ ಜನರಿಗೆ ಒಂದು ಗೊಂದಲ, ಲಸಿಕೆಯಿಂದ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತ ಹೇಳಿ. ಬಟ್ ಕೇಳ್ತಾ ಇರೋದೇನೆಂದರೆ, ಡಾಟಾ ಯಾಕೆ ಕೊಡ್ತಾ ಇಲ್ಲ ಇವರು? 2ನೇ ಹಂತದ ಡಾಟಾನ ಕೂಡ ಕೊಡಿ, ಅಟ್ಲೀಸ್ಟ್ 3ನೇ ಹಂತದ ಎಷ್ಟು ಹಾಫ್ ಆಗಿದೆಯೋ ಆ ಡಾಟಾ ಆದರೂ ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅದನ್ನು ಬಿಡುಗಡೆ ಮಾಡೋಕ್ಕೆ ಆಗ್ತಾ ಇಲ್ಲ? ಈಗ phase 1 phase 2 ಡೇಟಾ ಕೊಟ್ಟ ಮೇಲೆನೆ phase 3 ಸ್ಟಡಿಗೆ ಅಪ್ರೂವಲ್ ಕೊಡೋದು DCGI. ಡೇಟಾ ಕೊಟ್ಟಿದ್ದಾರೆ. ಆಮೇಲೆ ಬೆಳಗ್ಗೆ ನಾನು ಕೃಷ್ಣ ಎಲ್ಲ ಅವ್ರದ್ದು ಇಂಟರ್ವ್ಯೂ ನೋಡ್ತಿದ್ದೆ. ಅವರು 5ರಿಂದ 6 ಪಬ್ಲಿಕೇಶನ್ ಏನೋ ಇಂಟರ್ನೆಟ್ಟಲ್ಲಿ ಬಿಟ್ಟಿದ್ದೀವಿ, ಅದನ್ನ ದಯವಿಟ್ಟು ನೋಡಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಸೈಂಟಿಫಿಕ್ ಡೇಟಾ ಕೆಲವೊಂದು ಏನು ಹೇಳ್ತಾ ಇದೆ ಅಂದರೆ, ಅನಿಮಲ್ ಸ್ಟಡಿದು ಡೇಟಾ ಆಚೆ ಬಿಟ್ಟಿದ್ದಾರೆ. ಅದ್ರ ಪ್ರಕಾರ ಅಪ್ಪರ್ ರೆಸ್ಪಿರೇಟರಿ, ಲೋವರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು T-cell ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ. T-cell ರೆಸ್ಪಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕೋವಿಡ್ ವೈರಸ್ ಟ್ಯಾಕ್ಲಿಂಗ್. T-cell ರೆಸ್ಪಾನ್ಸ್ ಚೆನ್ನಾಗಿದೆ. ಆಮೇಲೆ ಇದು ಮ್ಯೂಟೆಂಟ್ ವಿರುದ್ಧನೂ, ಮ್ಯೂಟೆಂಟ್ ಯಾವುದೇ ಇದು ಕೋವಿಡ್ ವೈರಸ್ದು ಅದ್ರ ವಿರುದ್ಧನೂ ಹೋರಾಟ ಮಾಡುತ್ತೆ ಅಂತ ಹಲವಾರು ಇನ್ಫಾರ್ಮೇಷನ್ನ ಅವ್ರು ಆಗಲೇ ಕೊಟ್ಟಿದ್ದಾರೆ. phase 3 ಸ್ಟಡಿ ಕಂಪ್ಲೀಟ್ ಆಗಲಿ, ಮಾರ್ಚ್ ಅಷ್ಟೊಳಗೆ ಡೇಟಾ ಕೊಡ್ತೀವಿ, ಇನ್ನೊಂದು ವಾರದಲ್ಲಿ ಇನ್ನೊಂದು ಸ್ವಲ್ಪ ಬೇರೆ ಡೇಟಾ ಕೊಡ್ತೀವಿ ಅನ್ನೋ ಮಾಹಿತಿನ ಕೃಷ್ಣ ಎಲ್ಲ ಅವರು ಹೇಳಿದ್ದಾರೆ ಇದ್ರ ಪ್ರಕಾರ. ಆ್ಯಂಡ್ ಈ ಹಿಂದೆನೂ ಸ್ಪುಟ್ನಿಕ್ ಅನ್ನೋರು ರಷ್ಯಾದು ವ್ಯಾಕ್ಸಿನ್ ಇದೆಯಲ್ಲ, phase 2 ಟ್ರಯಲ್ ಆದಮೇಲೆ ಅವ್ರು ಲಾಂಚ್ ಮಾಡಿದ್ರು. phase 3ವರೆಗೂ ವೆಯ್ಟ್ ಮಾಡಲಿಲ್ಲ. ಬಟ್ ಅವ್ರೇನು ಮಾಡೋದು ಅಂದರೆ, ಲ್ಯಾಂಡ್ಸೆಟ್ ಅನ್ನೋ ಒಂದು ಜರ್ನಲ್, ಇಟ್ಸ್ ಇಂಟರ್ನ್ಯಾಷನಲ್ ಜರ್ನಲ್, ಅಲ್ಲಿ ಈ ಡೇಟಾನ ಪಬ್ಲಿಷ್ ಮಾಡೋದು. ಇವಾಗ ಭಾರತ್ ಬಯೋಟೆಕಲ್ಲಿ ಏನು ಕುಂದು ಕಾಣ್ತಾ ಇದೆ ಅಂದರೆ, ಯಾವುದಾದ್ರು ಒಂದು ಇಂಟರ್ನ್ಯಾಷನಲ್ ಜರ್ನಲ್, ಲ್ಯಾಂಡ್ಸೆಟ್ಟಲ್ಲೋ ನೇಚರಲ್ಲೋ ಈ ಥರ ಒಂದು ಜರ್ನಲಲ್ಲಿ ಆ ಡೇಟಾನ ಪಬ್ಲಿಷ್ ಮಾಡಿದ್ರೆ, ಅದು ಪಿಯರ್ ರಿವ್ಯೂಡ್ ಜರ್ನಲ್ ಡೇಟಾ ಪಬ್ಲಿಷ್ ಮಾಡಿದ್ರೆ, ಆಗ ಒಂದು ಸೈಂಟಿಫಿಕ್ ಕಮ್ಯುನಿಟಿಗೆ ಮತ್ತು ಜನಗಳಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಓಕೆ, ಎಸ್, ನಿಮ್ಮ ಜೊತೆಗೆ ನಾನು ಮತ್ತಷ್ಟು ಚರ್ಚೆನ ಮಾಡ್ತೀನಿ ಡಾಕ್ಟರ್. ದಯವಿಟ್ಟು ಹಾಗೇ ಇರಿ. ಮತ್ತೊಂದಿಷ್ಟು ಪ್ರಶ್ನೆಗಳ ವಿಚಾರದಲ್ಲಿದೆ. ರಾಜಕಾರಣಿಗಳದ್ದು ಬಿಡಿ, ಅದೊಂದು ರೀತಿ ಸಗಣಿಯಲ್ಲಿರುವಂಥ ಹುಳುಗಳಿದ್ದಂಗೆ ಅಲ್ಲಲ್ಲಿ ಹುಳುಗಳು ಎದ್ದೆದ್ದು ಕಾಣಿಸ್ಕೊಳ್ತಾ ಇರುತ್ತೆ. ಅವನ್ನೆಲ್ಲ ಕಿತ್ತುಬಿಟ್ಟು ಸಗಣಿ ಅಷ್ಟೇ ತಗೊಳ್ಳೋಣ ಡಾಕ್ಟ್ರೆ. ಗೊಬ್ಬರ ಆದರೂ ಆಗುತ್ತೆ, ಬೆಳೆಯೋಕ್ಕಾದರೂ ಚೆನ್ನಾಗಿರುತ್ತೆ, ಅವನ್ನ ಬಿಟ್ಟು ಹಾಕ್ಬಿಡೋಣ ಡಾಕ್ಟ್ರೆ.